ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆಯುತ್ತಿರುವ ತೊಗರಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನಿರ್ಧರಿಸುವಂತೆ ಕೇಂದ್ರೀಯ ಕೃಷಿ ಉತ್ಪನ್ನ ಬೆಲೆ ನಿಗದಿ ಆಯೋಗಕ್ಕೆ ಬೆಂಬಲ ಬೆಲೆ ನಿರ್ಧರಿಸಲು ಶಿಫಾರಸು ಮಾಡುವಂತೆ ಕರ್ನಾಟಕ ಪ್ರದೇಶ ತೊಗರಿ ಬೆಳೆಗಾರರ ಸಂಘದ ರಾಜ್ಯ ಅಧ್ಯಕ್ಷ ಬಸವರಾಜ್ ಇಂಗಿನ್ ಸರ್ಕಾರಕ್ಕೆ ಮನವಿ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ 7.5 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿ ತೊಗರಿ ಬೆಳೆಯಲಾಗುತ್ತಿದೆ. ಜಿಲ್ಲೆಯ ತೊಗರಿ ರಾಷ್ಟ್ರದಲ್ಲಿಯೇ ಹೆಚ್ಚು ಬೇಡಿಕೆ ಇರುವಂತಹ ತೊಗರಿ ಬೆಳೆ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ಮುಂಬೈ ರಾಜ್ಯ ಹಾಗೂ ದೆಹಲಿಯಲ್ಲಿ ಗುಲ್ಬರ್ಗಾ ದಾಲ್ ಎಂದು ಪ್ರಸಿದ್ಧಿಯಾಗಿ ಹೆಸರುವಾಸಿಯಾಗಿರುವ ತೊಗರಿಗೆ ಎಲ್ಲಾ ಪ್ರದೇಶಗಳ ತೊಗರಿಗೆ ಒಂದೇ ಬೆಂಬಲ ಬೆಲೆ ನಿಗದಿಪಡಿಸಲಾಗುತ್ತಿದೆ. ಈ ಮಧ್ಯೆ ಕಲಬುರಗಿಯಲ್ಲಿ 2002ರಿಂದ ತೊಗರಿ ಮಂಡಳಿ, ಈಗ ರಾಜ್ಯ ಬೇಳೆಕಾಳುಗಳ ಅಭಿವೃದ್ಧಿ ಮಂಡಳಿ ಸರ್ಕಾರ ನೇಮಿಸಿದ್ರು ಕೂಡ ಅದರಿಂದಲೂ ಸಹ ರೈತರಿಗೆ ಯಾವುದೇ ರೀತಿ ಲಾಭವಾಗುತ್ತಿಲ್ಲ ಎಂದರು. ಮೊದಲನೇ ವಿಷಯ ಏನಂದರೆ, ಕಲಬುರಗಿ ಜಿಲ್ಲೆ ತೊಗರಿ ಇಡೀ ರಾಷ್ಟ್ರದಲ್ಲಿಯೇ ಅಥವಾ ಇಡೀ ವಿಶ್ವದಲ್ಲಿಯೇ ಪ್ರಸಿದ್ಧಿಯಾದಂಥ ತೊಗರಿ. ಅನೇಕ ಕಾರಣಗಳಿದೆ ಪ್ರಸಿದ್ಧಿಗೆ. ಅದಕ್ಕೆ ವಿಜ್ಞಾನಿಗಳೆಲ್ಲರೂ ಪರೀಕ್ಷೆಗಳನ್ನು ಮಾಡಿದ ನಂತರ ಕಲಬುರಗಿ ಜಿಲ್ಲೆಯ ತೊಗರಿಗೆ GI ಟ್ಯಾಗ್ ಅಂದರೆ ಗ್ಲೋಬಲ್ ಐಡೆಂಟಿಫಿಕೇಷನ್, ವಿಶ್ವದಲ್ಲಿಯೇ ಗುರುತಿಸಲ್ಪಟ್ಟ ತೊಗರಿ ಅಂತ ಒಂದು ಇದೆ. ಆದರೆ ಈ GI ಟ್ಯಾಗ್ ತೊಗರಿ ನಮಗೆ ಬಂದ ಮೇಲೆ, ಸರ್ಟಿಫಿಕೇಟ್ ಬಂದ ಮೇಲೆ 2017ರಲ್ಲಿ ಬಂದರೂ ಕೂಡ ಇಲ್ಲಿವರೆಗೂ ರೈತರಿಗೆ ಮಾತ್ರ ನೇರವಾಗಿ ಯಾವುದೇ ಲಾಭಗಳಾಗಿಲ್ಲ ಅಂದರೆ ಅಲ್ರಿ ಮಾರ್ಕೆಟ್ನ ರೇಟು 12,000 11,000 ಇದೆಯಲ್ಲ ಅಂತ ಅನ್ಬೋದು ನೀವು. ಅದು ಮಾರ್ಕೆಟ್ ರೇಟು ಎಲ್ಲ ತೊಗರಿಗೂ ಇದೆ, ಬರೀ ನಮ್ಮ ತೊಗರಿಗೆ ಅಲ್ಲ, GI ಟ್ಯಾಗ್ ತೊಗರಿಗೂ ಅಲ್ಲ, ಯಾವುದೇ ತೊಗರಿ ಇದ್ದರೂ ಅದಕ್ಕದ ರೇಟ್. ಅದು ಅಂದರೆ ಅದು ಬೇಡಿಕೆ ಮತ್ತು ಪೂರೈಕೆಯಿಂದ ರೇಟ್ ಜಾಸ್ತಿ ಆಗಿದೆ. ನಮ್ಮ ಮನವಿ ಸರ್ಕಾರಕ್ಕೆ ಏನಿದೆ ಅಂದರೆ, ನೀವು ಬೆಂಬಲ ಬೆಲೆ ಘೋಷಣೆ ಮಾಡ್ತೀರಿ ಪ್ರತಿ ವರ್ಷ. ಬೆಂಬಲ ಬೆಲೆ ಘೋಷಣೆ ಮಾಡುವಾಗ ಪ್ರತಿಯೊಂದು ವಸ್ತುವಿನ ಹೆಸರು ಬರೆದು ಅಲ್ಲಿ ಒಂದು ಬೆಲೆ ನಿಗದಿ ಮಾಡ್ತೀರಿ. ಅದು ಎಷ್ಟು ಅನ್ನೋದು ಅದು ಪ್ರಶ್ನೆ ಬೇರೆ. ಮತ್ತು ಕೆಲವು ಆಹಾರ ಧಾನ್ಯಗಳಿಗೆ ಅಂದರೆ GI ಟ್ಯಾಗ್ ಇವನ್ ಇರದೇ ಇರುವಂಥದಕ್ಕೆ, ಉದಾಹರಣೆ ಅಕ್ಕಿ ಇದೆ. ಅಕ್ಕಿಯಲ್ಲಿ ಸಣ್ಣ ಅಕ್ಕಿ ಮತ್ತು ದಪ್ಪ ಅಕ್ಕಿ ಅಂತ 2 ರೇಟ್ ಇದೆ. ಕಡಲೆಗೆ ಬೆಂಗಾಲಿ ಚನ ಮತ್ತು ಬೇರೆ ಕಡಲೆ ಅಂತಿದೆ. ಜೋಳದಲ್ಲಿ ಮಾಂದಂಡಿ ಜೋಳ ಮತ್ತು ಬಿಳಿ ಜೋಳ ಅಂತಿದೆ. ಹೀಗೆ ಅನೇಕ ಧಾನ್ಯಗಳಲ್ಲಿದೆ. ಅದಕ್ಕಾಗಿ ನಾವು ಸರ್ಕಾರದೊಂದಿಗೆ ಮನವಿ ಮಾಡ್ತಾ ಇದ್ವಿ, ಏನಂದರೆ ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿಗೆ GI ಟ್ಯಾಗ್ ತೊಗರಿ ಅಂತ ಒಂದು ವಿಶಿಷ್ಟ ಕಾಲಮ್ನಲ್ಲಿ ನಮಗೊಂದು ಬೆಂಬಲ ಬೆಲೆ ಫಿಕ್ಸ್ ಆಗಬೇಕು. ಔಷಧಿ ಗುಣ ಸ್ವಲ್ಪ ಹಂಗಾರೆ ವಿಶೇಷ ಆಗಬೇಕಂದ್ರೆ ನಾವು ತೊಗರಿ ಕೊಟ್ಟಿವಲ್ಲ ಅಂತ ಹೇಳಿದರೆ ಅದು ಸರಿ ಆಗೋದಿಲ್ಲ. ಯಾಕಂದರೆ ಅಕ್ಕಿ ಕೊಟ್ಟಿರಿ ನೀವು, ಭತ್ತಕ್ಕೆ ಕೊಟ್ಟಿರಿ ನೀವು, ಮತ್ತು ಅಲ್ಲಿ ಸಣ್ಣ ಅಕ್ಕಿ ಮತ್ತು ಇದು ದಪ್ಪ ಅಕ್ಕಿ ಅಂತ ಯಾಕೆ ಮಾಡ್ತೀರಿ? ಅದಕ್ಕೆ GI ಟ್ಯಾಗ್ನಲ್ಲಿರುವಂಥ ಔಷಧಿ ಗುಣಗಳೇನಿದ್ದಾವೆ, ಆ ಔಷಧಿ ಗುಣ 22% ಪೋಷಕಾಂಶಗಳಿದ್ದಾವೆ ತೊಗರಿನಲ್ಲಿ. ತಮಗೆಲ್ಲ ಈಗಾಗಲೇ ಒಂದು ಸಲ ಭೇಟಿಯಾಗಿದ್ದೆ, ತಮಗೂ ಹೇಳಿದ್ದೀನಿ, ತಮಗೆ ಗೊತ್ತೂ ಇದೆ, ಯಾಕೆ ಪತ್ರಿಕೆಗಳೆಲ್ಲ ಭಾಳ ಸಲ ಬಂದಿದೆ. ಅಂದರೆ GI ಟ್ಯಾಗಿನಲ್ಲಿ 22% ಅಂದರೆ 1 kg ತೊಗರಿ ತೊಗೊಂಡ್ರೆ 22 ಇದಕ್ಕೆ ಅಂಶ ಅದರಲ್ಲಿ ಔಷಧಿ ಗುಣ ಇದೆ. ಎರಡನೇದಾಗಿ ವಿಟಮಿನ್ಸ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಮಾತ್ರ ವಿಟಮಿನ್ ಸಿಗಲಿಕ್ಕೆ ಸಾಧ್ಯ ಇದೆ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ.
ಮೊಬೈಲ್ ನಂಬರ್ 9066906614 ಅಥವಾ 8472360239.